ಎಲ್ಲರಿಗೂ ಸ್ವಾಗತ. ನಿನ್ನೆಯ ತರಗತಿವರೆಗೂ 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ಇತಿಹಾಸದ 8 ಅಧ್ಯಾಯಗಳು ಮುಕ್ತಾಯವಾದ ಸ್ನೇಹಿತರೆ. ಇವತ್ತಿನಿಂದ ಅದೇ ಒಂದು ಪಠ್ಯಪುಸ್ತಕ ಪರಿಷ್ಕೃತ 2024ರ ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1 ಆ ಪಠ್ಯಪುಸ್ತಕದಲ್ಲಿರುವ ಪೌರನೀತಿಗೆ ಸಂಬಂಧಿಸಿದ ಅಧ್ಯಾಯಗಳನ್ನ ಇವತ್ತು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಅಧ್ಯಾಯ 9. ಇತಿಹಾಸದವರೆಗೂ 8 ಅಧ್ಯಾಯಗಳಾಗಿದ್ದು ಈಗ 9ನೇ ಅಧ್ಯಾಯ ಪೌರನೀತಿಗೆ ಸಂಬಂಧಪಟ್ಟದ್ದು. ಯಾವುದಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಪೀಠಿಕೆ. ಶಾಸಕಾಂಗವು ರಾಜ್ಯದ ಇಚ್ಛೆಯನ್ನು ರೂಪಿಸುವ ಮತ್ತು ವ್ಯಕ್ತಪಡಿಸುವ ಸರ್ಕಾರದ ಮೊದಲನೆಯ ಅಂಗವಾಗಿದೆ. ಶಾಸಕಾಂಗ ಒಂದು ರಾಜ್ಯದ ಇಚ್ಛೆಯನ್ನು ರೂಪಿಸುವುದು ಮತ್ತು ವ್ಯಕ್ತಪಡಿಸುವ ಸರ್ಕಾರದ ಮೊದಲನೇ ಅಂಗ ಯಾವುದು ಅಂದರೆ ಅದು ಶಾಸಕಾಂಗ. ಇದು ಸರ್ಕಾರದ ಮೊದಲನೇ ಅಂಗ ಅಷ್ಟೇ ಅಲ್ಲದೆ ಇದು ಕಾರ್ಯಾಂಗ ಮತ್ತು ನ್ಯಾಯಾಂಗದ ಕಾರ್ಯನಿರ್ವಹಣೆಗೂ ಆಧಾರವಾಗಿದೆ. ಆದುದರಿಂದ ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಬಾರೋಮೀಟರ್ ಎಂದು ಕರೆಯಲಾಗಿದೆ. ಬಾರೋಮೀಟರ್ ಯಾವುದನ್ನು ಕರೀತಾರೆ? ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಬಾರೋಮೀಟರ್ ಎಂದು ಕರೆಯಲಾಗಿದೆ. ಇದರ ಅರ್ಥ ಶಾಸಕಾಂಗ ಅಥವಾ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಎಂಬ ಶಬ್ದದಿಂದ ಬಂದಿದೆ. ಮಾತನಾಡು. ಇದರ ಅರ್ಥ ಮಾತನಾಡು, ಚರ್ಚಿಸು ಎಂಬ ಅರ್ಥವನ್ನು ಇದು ಸೂಚಿಸುತ್ತದೆ. ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯವನ್ನು ತಿಳಿಸುವ ವೇದಿಕೆಯಾಗಿರುವುದರಿಂದ ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಎಂದು ಕರೆಯಲಾಗಿದೆ. ಸಾರ್ವಜನಿಕದ ಅಭಿಪ್ರಾಯದ ಕನ್ನಡಿ ಎಂದು ಯಾವ ಅಂಗವನ್ನು ಕರೆಯಲಾಗಿದೆ? ಶಾಸಕಾಂಗವನ್ನು ಕರೆಯಲಾಗಿದೆ. ಯಾಕೆಂದರೆ ಇಲ್ಲಿ ಜನರ ಅಭಿಪ್ರಾಯವನ್ನು ಸರಾಗವಾಗಿ ಹಂಚಿಕೊಳ್ಳಬಹುದು. ಇದೊಂದು ಮುಕ್ತ ವೇದಿಕೆಯಾಗಿದೆ. ಶಾಸಕಾಂಗವು ಒಂದು ರಾಷ್ಟ್ರಕ್ಕೆ ಅಗತ್ಯವಾದ ಹೊಸ ಕಾನೂನನ್ನು ರೂಪಿಸುವ ಮತ್ತು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡು ಮಾಡುವ ಹಾಗೂ ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸುವ ಪರಮಾಧಿಕಾರವನ್ನು ಹೊಂದಿದೆ. ಈ ಶಾಸಕಾಂಗದ ಕೆಲಸ ಏನು ಅಂದರೆ ಕಾನೂನನ್ನು ರೂಪಿಸುವುದು ಮತ್ತು ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ಕಾನೂನುಗಳನ್ನು ಮಾರ್ಪಾಡು ಮಾಡುವುದು, ಆಮೇಲೆ ಅನುಪಯೋಗಿ ಕಾನೂನನ್ನು ರದ್ದುಪಡಿಸುವುದು, ಈ ಒಂದು ಕಾರ್ಯಗಳನ್ನ ಇದು ಮಾಡುತ್ತೆ. ಆದುದರಿಂದ ಶಾಸಕಾಂಗವನ್ನು ಒಂದು ರಾಷ್ಟ್ರದ ಕಾನೂನನ್ನು ರೂಪಿಸುವ ಕಾರ್ಖಾನೆ ಅಂತ ಕರೀತಾರೆ. ಎಷ್ಟು ಹೆಸರುಗಳಿದಾವೆ ನೋಡ್ರಿ ಇದಕ್ಕೆ. ಶಾಸಕಾಂಗಕ್ಕೆ ಒಂದು ರಾಷ್ಟ್ರದ ಕಾನೂನನ್ನು ರೂಪಿಸುವ ಕಾರ್ಖಾನೆ ಅಂತ ಕರೀತಾರೆ. ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತ ಕರೆಯಲಾಗುತ್ತೆ. ಇನ್ನೊಂದು ಸಾರ್ವಜನಿಕ ಅಭಿಪ್ರಾಯದ ಬಾರೋಮೀಟರ್ ಅಂತ ಕರೆಯಲಾಗುತ್ತೆ. ಇಂಥ ಒಂದು ಕೀವರ್ಡ್ಸನ್ನು ನೆನಪಿಗೆ ಇಟ್ಕೋಬೇಕು ಸ್ನೇಹಿತರೆ. ವಿವಿಧ ರಾಷ್ಟ್ರಗಳ ಶಾಸಕಾಂಗದ ಹೆಸರುಗಳು. ಭಾರತದ ಶಾಸಕಾಂಗದ ಹೆಸರು ಯಾವುದಾಗಿತ್ತಂದರೆ ಸಂಸತ್ತು, ಪಾರ್ಲಿಮೆಂಟ್. ಮಾಲ್ಡೀವ್ಸ್ನ ಶಾಸಕಾಂಗದ ಹೆಸರು, ಮಾಲ್ಡೀವ್ ರಾಷ್ಟ್ರದ ಶಾಸಕಾಂಗದ ಹೆಸರು ಮಜ್ಲಿಸ್. ಜರ್ಮನಿಯ ಶಾಸಕಾಂಗದ ಹೆಸರು ಬುಂಡೆಸ್ಟಾಗ್. ಇಸ್ರೇಲ್ನ ಶಾಸಕಾಂಗದ ಹೆಸರು ನೆಸ್ಸೆಟ್. ಫ್ರಾನ್ಸ್ನ ಶಾಸಕಾಂಗದ ಹೆಸರು ನ್ಯಾಷನಲ್ ಅಸೆಂಬ್ಲಿ. ಇನ್ನು 6ನೇದು ಡೆನ್ಮಾರ್ಕ್ನ ಶಾಸಕಾಂಗದ ಹೆಸರು ಫೋಕೆಟಿಂಗ್. ಶಾಸಕಾಂಗದ ಪ್ರಾಮುಖ್ಯತೆ. ಸರ್ಕಾರದ 3 ಅಂಗಗಳಲ್ಲಿ ಶಾಸಕಾಂಗ ಒಂದು. ಸರ್ಕಾರದ 3 ಅಂಗಗಳು ಯಾವುವು? ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಇವುಗಳಲ್ಲಿ ಶಾಸಕಾಂಗ ಒಂದು. ಜನಪ್ರತಿನಿಧಿಗಳನ್ನ ಹೊಂದಿರುವ ಶಾಸಕಾಂಗವು ರಾಷ್ಟ್ರದ ಸಾರ್ವಭೌಮತ್ವದ ಸಂಕೇತವಾಗಿದೆ. ಇದು ಜನಪ್ರತಿನಿಧಿಗಳನ್ನು ಹೊಂದಿರುವಂಥದ್ದು. ಇಲ್ಲಿ ರಾಷ್ಟ್ರದ ಸಾರ್ವಭೌಮತೆಯನ್ನು ನಾವು ನೋಡ್ತೀವಿ. ಶಾಸಕಾಂಗವು ತನ್ನ ಕಾನೂನುಗಳ ಮೂಲಕ ಪ್ರಜೆಗಳ ಇಚ್ಛೆಯನ್ನು ವ್ಯಕ್ತಪಡಿಸುವ ಪ್ರಭಾವಿ ಮಾಧ್ಯಮ ಆಗಿದೆ. ಶಾಸಕಾಂಗ ತನ್ನ ಕಾನೂನುಗಳ ಮೂಲಕ ಪ್ರಜೆಗಳ ಇಚ್ಛೆಯನ್ನು ವ್ಯಕ್ತಪಡಿಸುವ ಪ್ರಭಾವಿ ಮಾಧ್ಯಮವಾಗಿದೆ. ಶಾಸಕಾಂಗದ ಪ್ರಾಮುಖ್ಯತೆಯನ್ನು ಈ ಕೆಳಗಿನ ಅಂಶಗಳಿಂದ ಅರಿಯಬಹುದು. ಕಾನೂನು ರಚನೆ. ಮೇಲೆ ನೋಡಿದಂತೆ ನಾವು ಶಾಸಕಾಂಗ ಕಾನೂನು ರಚನೆ ಮಾಡುತ್ತೆ. ಶಾಸಕಾಂಗವು ಸಂವಿಧಾನಬದ್ಧವಾಗಿ ರಾಜ್ಯಕ್ಕೆ ಅಗತ್ಯವಿರುವ ಕಾನೂನುಗಳನ್ನು ರಚನೆ ಮಾಡುವ ಪರಮಾಧಿಕಾರವನ್ನು ಹೊಂದಿದೆ. ಕಾನೂನು ರಚನೆ ಮಾಡುವಂತ ಅಂದರೆ ಸಂವಿಧಾನಕ್ಕೆ ಬದ್ಧವಾಗಿರುವ ಕಾನೂನುಗಳನ್ನು ರಚನೆ ಮಾಡುವ ಪರಮಾಧಿಕಾರ ಶಾಸಕಾಂಗಕ್ಕೆ ಇದೆ. ಆಮೇಲೆ ಸರ್ಕಾರದ ರಚನೆ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಜನಾದೇಶವನ್ನು ಪಡೆದ ಪಕ್ಷವು ಶಾಸನ ಸಭೆಗಳಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸುವ ಮೂಲಕ ಸರ್ಕಾರವನ್ನು ರಚನೆ ಮಾಡುತ್ತದೆ. ಶಾಸನ ಸಭೆಯಲ್ಲಿ ಯಾವ ಪಕ್ಷ ಬಹುಮತವನ್ನು ಸಾಬೀತು ಮಾಡುತ್ತೆಯೋ ಆ ಪಕ್ಷ ಏನಾಗುತ್ತೆ? ಸರ್ಕಾರ ರಚನೆ ಮಾಡುತ್ತೆ. 3ನೇದು ಸಂವಿಧಾನ ತಿದ್ದುಪಡಿ. ಶಾಸಕಾಂಗವು ಸಂವಿಧಾನ ವಿಧಿಗಳನ್ನು ತಿದ್ದುಪಡಿ ಮಾಡುವುದು, ಹೊಸ ಶಾಸನಗಳನ್ನು ರಚಿಸುವುದು, ಹೊಸ ವಿಧಿಗಳನ್ನು ಸೇರಿಸುವುದು ಮುಂತಾದ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಶಾಸಕಾಂಗ ಇರುವಂಥ ಮುಖ್ಯ ಅಧಿಕಾರ ಯಾವುದಂದರೆ ಸಂವಿಧಾನದ ತಿದ್ದುಪಡಿ. ಇದು ಏನು ಮಾಡುತ್ತೆ ಅಂದರೆ ಹೊಸ ಶಾಸನಗಳನ್ನ ರಚನೆ ಮಾಡುತ್ತೆ, ಹೊಸ ವಿಧಿಗಳನ್ನ ಸೇರಿಸುತ್ತೆ, ಆಮೇಲೆ ವಿಧಿಗಳನ್ನ ತಿದ್ದುಪಡಿ ಮಾಡುತ್ತೆ, ಮುಂತಾದ ಕ್ರಮಗಳನ್ನು ಕೈಗೊಳ್ಳುವುದು. 4ನೇದು ಸಾರ್ವಜನಿಕ ಕುಂದುಕೊರತೆಗಳ ನಿರ್ವಹಣೆ. ಶಾಸಕಾಂಗವು ಪ್ರಜೆಗಳ ಕುಂದುಕೊರತೆಗಳನ್ನು ಬಹಿರಂಗವಾಗಿ ಚರ್ಚಿಸುವ ಒಂದು ಪ್ರಮುಖ ವೇದಿಕೆಯಾಗಿದೆ. ಶಾಸಕಾಂಗದ ಸದಸ್ಯರು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಸದನದ ಗಮನವನ್ನು ಸೆಳೆಯುತ್ತಾರೆ. ಆರಿಸಿ ಕಳಿಸಿದಂಥ ಪ್ರತಿನಿಧಿಗಳು ಶಾಸಕಾಂಗದಲ್ಲಿ ಆ ಒಂದು ಜಿಲ್ಲೆಯ ಆಗಿರ್ಬೋದು, ಒಂದು ರಾಜ್ಯದ ಆಗಿರ್ಬೋದು, ಸಮಸ್ಯೆಗಳನ್ನ ಅಲ್ಲಿ ಹೇಳುವಂಥ ಎಲ್ಲ ಅವಕಾಶಗಳಿರುತ್ತೆ. ರಾಷ್ಟ್ರ ಜೀವನದ ಕನ್ನಡಿಯಾಗಿದೆ ಶಾಸಕಾಂಗವು ಜನತೆಯ ಆಶೋತ್ತರಗಳನ್ನು ಈಡೇರಿಸಲು ಬೇಕಾದ ಸಾರ್ವಜನಿಕ ನೀತಿ ನಿಯಮಗಳನ್ನು ರೂಪಿಸುವುದರ ಮೂಲಕ ರಾಷ್ಟ್ರದ ಸಮಗ್ರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. ಒಟ್ಟಾರೆಯಾಗಿ ಶಾಸಕಾಂಗ ರಾಷ್ಟ್ರದ ಸಮಗ್ರ ಪ್ರಗತಿಯನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ. ಒಟ್ಟಿನಲ್ಲಿ ಶಾಸಕಾಂಗವು ಸರ್ಕಾರದ ಪ್ರಮುಖ ಅಂಗವಾಗಿದೆ. ಅಲ್ಲದೆ ಕಾರ್ಯಾಂಗ ಮತ್ತು ನ್ಯಾಯಾಂಗದಂತೆಯೇ ರಾಷ್ಟ್ರದ ಉನ್ನತಿಗಾಗಿ ಕಾರ್ಯನಿರ್ವಹಿಸುವಂಥ ಒಂದು ಅಂಗವಾಗಿದೆ. ಶಾಸಕಾಂಗದ ರಚನೆ.
ಸರ್ಕಾರದ ವ್ಯವಸ್ಥೆಯಲ್ಲಿ ಶಾಸಕಾಂಗಕ್ಕೆ ಪ್ರಮುಖ ಸ್ಥಾನವಿದೆ. ಶಾಸಕಾಂಗದ ರಚನೆಯು ಎರಡು ಪದ್ಧತಿಗಳನ್ನು ಹೊಂದಿದೆ. ಶಾಸಕಾಂಗದ ರಚನೆ ಎರಡು ಪದ್ಧತಿಗಳನ್ನು ಹೊಂದಿದೆ. ಒಂದು ಏಕಸದನ ಶಾಸಕಾಂಗ ಅಂದರೆ ಒಂದೇ ಸದನವಿರುತ್ತದೆ. ದ್ವಿಸದನ ಶಾಸಕಾಂಗ ಇಲ್ಲಿ ಎರಡು ಸದನಗಳನ್ನ ಒಳಗೊಂಡಿರುತ್ತದೆ. ದ್ವಿಸದನ ಶಾಸಕಾಂಗ ವ್ಯವಸ್ಥೆಯಲ್ಲಿ ಎರಡು ಸದನಗಳಿವೆ. ಅಂದರೆ ಮೇಲ್ಮನೆ ಅಪ್ಪರ್ ಹೌಸ್ ಎಂತಲೂ ಮತ್ತೊಂದನ್ನು ಕೆಳಮನೆ ಲೋವರ್ ಹೌಸ್ ಅಂತ ಕರೆಯಲಾಗುತ್ತದೆ. ಶಾಸಕಾಂಗದ ವಿಧಗಳು ಯಾವ ನೋಡಿದ್ದೀವಿ ನಾವು ಈಗಾಗಲೇ. ಯಾವಂದರೆ ಏಕಸದನ, ಎರಡು ರೀತಿಯ ವರ್ಗೀಕರಣ ಮಾಡಲಾಗುತ್ತೆ. ಒಂದು ಏಕಸದನ, ಇನ್ನೊಂದು ದ್ವಿಸದನ. ಏಕಸದನ ಶಾಸಕಾಂಗ ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ. ಇಲ್ಲಿ ಜನತೆಯ ಇಚ್ಛೆಯು ಏಕಸದನದಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ. ಏಕಸದನ ಶಾಸಕಾಂಗವು ಚರ್ಚೆಗಳು ಅನಾವಶ್ಯಕವಾಗಿ ಪುನರಾವರ್ತನೆಯಾಗುವುದನ್ನು ತಪ್ಪಿಸುತ್ತದೆ. ಅಲ್ಲದೆ ದೇಶದ ಹಿತದೃಷ್ಟಿಯಿಂದ ಮಿತವ್ಯಯವನ್ನು ಕಾಪಾಡುತ್ತದೆ. ಏಕಸದನವನ್ನು ಹೊಂದಿರುವ ಪ್ರಮುಖ ದೇಶಗಳೆಂದರೆ, ಒಂದೇ ಸದನವನ್ನು ಹೊಂದಿರುವಂತಹ ಪ್ರಮುಖ ದೇಶಗಳೆಂದರೆ ಯಾವುವಂದರೆ ಗ್ರೀಕ್, ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಯುಗೋಸ್ಲಾವಿಯಾ, ಪೋರ್ಚುಗಲ್, ನ್ಯೂಜಿಲೆಂಡ್ ಮುಂತಾದ ದೇಶಗಳು. ಇವನ್ನ ನೆನಪಿಡುವಂಥ ತುಂಬ ಅವಶ್ಯಕತೆ ಇದೆ ಸ್ನೇಹಿತರೆ. ಏಕಸದನ ಶಾಸಕಾಂಗವನ್ನು ಹೊಂದಿರುವಂಥ ರಾಷ್ಟ್ರಗಳು ಯಾವಂದರೆ ಗ್ರೀಕ್, ಫಿನ್ಲ್ಯಾಂಡ್, ಮತ್ತು ಸ್ವೀಡನ್, ಡೆನ್ಮಾರ್ಕ್, ಯುಗೋಸ್ಲಾವಿಯಾ, ಪೋರ್ಚುಗಲ್, ನ್ಯೂಜಿಲೆಂಡ್ ಮುಂತಾದವು. ಇನ್ನು ದ್ವಿಸದನ ಶಾಸಕಾಂಗ ಹೊಂದಿರುವಂಥ ರಾಷ್ಟ್ರಗಳು. ದ್ವಿಸದನ ಶಾಸಕಾಂಗದ ಬಗ್ಗೆ ನೋಡೋದಾದರೆ ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ. ಜನತೆಯ ಸಂಕಲ್ಪವನ್ನು ಎರಡು ಸದನದಲ್ಲಿ ಚರ್ಚಿಸಿ ಕಾನೂನನ್ನು ರೂಪಿಸಲಾಗುತ್ತದೆ. ದ್ವಿಸದನ ಶಾಸಕಾಂಗ ಪದ್ಧತಿಯು ಐತಿಹಾಸಿಕ ಆಕಸ್ಮಿಕತೆಯಿಂದ ಇಂಗ್ಲೆಂಡಿನಲ್ಲಿ ಜನ್ಮ ತಾಳಿತು. ದ್ವಿಸದನ ಶಾಸಕಾಂಗ ಮೊಟ್ಟಮೊದಲಿಗೆ ಇಂಗ್ಲೆಂಡಿನಲ್ಲಿ ಜನ್ಮ ತಾಳಿರುವಂಥದ್ದು. ಇದು TETಗೆ ಆಗಿರ್ಬೋದು, GPST ಆಗಿರ್ಬೋದು ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಇಂಥವು ಒಂದೊಂದು ಕೀವರ್ಡನ್ನು ನೆನಪಿಡುವುದು ಒಳ್ಳೆಯದು. ಇಂದು ವಿಶ್ವದ ಬಹುತೇಕ ರಾಷ್ಟ್ರಗಳು ಈ ಪದ್ಧತಿಯನ್ನು ಅಳವಡಿಸಿಕೊಂಡಿವೆ. ಉದಾಹರಣೆಗೆ ಭಾರತದ ಶಾಸಕಾಂಗದ ಸಂಸತ್ತು ದ್ವಿಸದನ ಶಾಸಕಾಂಗವಾಗಿದೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ದ್ವಿಸದನ ಶಾಸಕಾಂಗಕ್ಕೆ ಉದಾಹರಣೆ ರಾಷ್ಟ್ರ ಯಾವುದು ಅಂದರೆ ನಮ್ಮ ದೇಶನೇ. ಇದು ಸಂಸತ್ತು, ಭಾರತದ ಸರ್ಕಾರವು ಸಂಸತ್ತು ದ್ವಿಸದನ ಶಾಸಕಾಂಗವಾಗಿದೆ. ಅದರ ಕೆಳಮನೆಯನ್ನು ಲೋಕಸಭೆ ಎಂದು, ಮೇಲ್ಮನೆಯನ್ನು ರಾಜ್ಯಸಭೆ ಎಂದು ಕರೆಯಲಾಗಿದೆ. ಅದೇ ರೀತಿ ಇಂಗ್ಲೆಂಡಿನ ಶಾಸಕಾಂಗವಾದ ಪಾರ್ಲಿಮೆಂಟ್ ದ್ವಿಸದನ ಶಾಸಕಾಂಗವಾಗಿದೆ. ಇನ್ನೊಂದು ಉದಾಹರಣೆಗಿದು. ಅದರ ಕೆಳಮನೆಯನ್ನು ಸಾಮಾನ್ಯ ಸಭೆ, ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಕೆಳಮನೆಯನ್ನು ಸಾಮಾನ್ಯರ ಸಭೆ ಎಂದು, ಮೇಲ್ಮನೆಯನ್ನು ಶ್ರೀಮಂತರ ಸಭೆ ಎಂದು ಕರೆಯಲಾಗುತ್ತದೆ. ಇದು ಇಂಗ್ಲೆಂಡಿನ ಒಂದು ದ್ವಿಸದನಕ್ಕೆ ಉದಾಹರಣೆ ಸ್ನೇಹಿತರೆ. ಇದು ಕೆಳಮನೆಯನ್ನು ಸಾಮಾನ್ಯರ ಸಭೆ ಎಂದು, ಮೇಲ್ಮನೆಯನ್ನು ಶ್ರೀಮಂತರ ಸಭೆ ಎಂದು ಕರೆಯಲಾಗುತ್ತದೆ ಇಂಗ್ಲೆಂಡ್ನಲ್ಲಿ. ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳು. ಶಾಸಕಾಂಗ ಮಾಡುವಂಥ ಕಾರ್ಯಗಳು ಯಾವುವು ಮತ್ತು ಅದರ ಅಧಿಕಾರಗಳು ಏನು ಅನ್ನೋದಾದರೆ, ಶಾಸಕಾಂಗದಲ್ಲಿ ಅನೇಕ ವಿಷಯಗಳ ಮತ್ತು ಮಸೂದೆಗಳ ಬಗೆಗೆ ಆಗುವ ಚರ್ಚೆಗಳು ಪ್ರಜಾಭಿಪ್ರಾಯವನ್ನು ರೂಪಿಸುತ್ತದೆ. ಶಾಸಕಾಂಗದಲ್ಲಿ ಅನೇಕ ವಿಷಯಗಳು ಮತ್ತು ಮಸೂದೆಗಳ ಬಗ್ಗೆ ಆಗುವ ಚರ್ಚೆಗಳು ಪ್ರಜಾಭಿಪ್ರಾಯವನ್ನು ರೂಪಿಸುತ್ತದೆ. ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ಸಿಗುವಂಥ ಒಂದು ಅಂಗ ಇದು. ಕಾರ್ಯಾಂಗವು ಸರ್ಕಾರದ ಬಾಹ್ಯ ಸ್ವರೂಪವಾದರೆ ಶಾಸಕಾಂಗವು ಅದರ ಆಂತರಿಕ ಸ್ವರೂಪ. ಇಲ್ಲಿ ಕಾರ್ಯಾಂಗ ಅನ್ನುವಂಥದ್ದು ಸರ್ಕಾರದ ಬಾಹ್ಯದ ಸ್ವರೂಪ, ಆದರೆ ಶಾಸಕಾಂಗ ಅನ್ನುವಂಥದ್ದು ಆಂತರಿಕ ಸ್ವರೂಪವಾಗಿದೆ. ಶಾಸಕಾಂಗವು ವ್ಯಾಪಕ ಅಧಿಕಾರ ಹೊಂದಿದೆ. ಶಾಸಕಾಂಗವು ಹೆಚ್ಚಿನ ಅಧಿಕಾರವನ್ನು ಹೊಂದಿದೆ. ಇಲ್ಲಿವರೆಗೂ ನಾವು ಶಾಸಕಾಂಗದ ಬಗ್ಗೆ ನೋಡಿದ್ದೀವಿ. ಈಗ ಎರಡನೇ ಅಂಗ ಯಾವುದು? ಕಾರ್ಯಾಂಗ. ಇದರ ಪೀಠಿಕೆ. ಸರ್ಕಾರದ 3 ಅಂಗಗಳಲ್ಲಿ ಕಾರ್ಯಾಂಗವು ಬಹುಮುಖ್ಯವಾದ ಅಂಗವಾಗಿದೆ. ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗವೇ ಕಾರ್ಯಾಂಗವಾಗಿದೆ. ಕಾರ್ಯಾಂಗ ಅಂದ್ರೇನು? ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಶಾಸಕಾಂಗ ರೂಪಿಸಿದಂಥ ಶಾಸನಗಳನ್ನು ಅನುಷ್ಠಾನಕ್ಕೆ ತರುವ ಅಂಗ ಯಾವುದು ಅಂದರೆ ಅದು ಕಾರ್ಯಾಂಗವಾಗಿದೆ. ಇದು ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುತ್ತದೆ. ಆದ್ದರಿಂದ ಇದನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯುತ್ತಾರೆ. ಇಲ್ಲಿ ನೋಡಿ, ಇದು ಒಂದು ಕೀವರ್ಡ್. ಇದನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯುತ್ತಾರೆ. ಯಾವುದದು ಅಂದರೆ ಕಾರ್ಯಾಂಗವನ್ನು. ಪ್ರತಿ ಹಂತದಲ್ಲಿಯೂ ಕಾರ್ಯಾಂಗವು ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಸರ್ಕಾರದೊಡನೆ ಗುರುತಿಸಿಕೊಳ್ಳುತ್ತದೆ. ಅಂದರೆ ಸರ್ಕಾರದ ಬಹುಪಾಲು ಅಧಿಕಾರಗಳು ಕಾರ್ಯಾಂಗದಲ್ಲಿಯೇ ಕೇಂದ್ರೀಕೃತವಾಗಿರುತ್ತವೆ. ಇದರ ಅರ್ಥ, ಕಾರ್ಯಾಂಗ ಎಂಬ ಪದವು ಆಂಗ್ಲ ಭಾಷೆ ಎಕ್ಸಿಕ್ಯೂಟಿವ್ ಎಂಬ ರೂಪಾಂತರವಾಗಿದೆ. ಇದು ಮಧ್ಯಕಾಲೀನ ಲ್ಯಾಟಿನ್ ಭಾಷೆ ಎಕ್ಸ್ಕ್ಯೂ ಎಂಬ ಶಬ್ದದಿಂದ ಬಂದಿದೆ. ಇದರ ಅರ್ಥ ಕಾರ್ಯನಿರ್ವಹಿಸು ಎಂದು ಇದರ ಅರ್ಥ. ಸಂಕುಚಿತ ಅರ್ಥದಲ್ಲಿ ಕಾರ್ಯಾಂಗವೆಂದರೆ ರಾಜ್ಯದ ಮುಖ್ಯ ಕಾರ್ಯನಿರ್ವಾಹಕ ಹಾಗೂ ಅದರ ಸಲಹೆಗಾರ ಎಂದು ಪರಿಗಣಿಸಲಾಗಿದೆ. ಉದಾಹರಣೆಗೆ, ಭಾರತದಲ್ಲಿ ರಾಷ್ಟ್ರಪತಿ ಹಾಗೂ ಸಚಿವ ಸಂಪುಟ ಇದೆ. ಅಮೆರಿಕದಲ್ಲಿ ರಾಷ್ಟ್ರಾಧ್ಯಕ್ಷರು ಮತ್ತು ಅವರ ಕಾರ್ಯದರ್ಶಿಗಳನ್ನು ಒಳಗೊಂಡಿದೆ. ವಿಶಾಲ ಅರ್ಥದಲ್ಲಿ ಕಾರ್ಯಾಂಗವೆಂದರೆ ಶಾಸನಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಧಿಕೃತ ವ್ಯಕ್ತಿಗಳ ಸಮೂಹವಾಗಿದೆ. ಅಂದರೆ ರಾಷ್ಟ್ರದ ಮುಖ್ಯಸ್ಥರು, ಮಂತ್ರಿಗಳು, ಕಾರ್ಯದರ್ಶಿಗಳು, ಇಲಾಖಾ ಮುಖ್ಯಸ್ಥರು, ಗುಮಾಸ್ತರು ಮುಂತಾದ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಗಳನ್ನು ಒಳಗೊಂಡಿರುವಂಥದ್ದು. ವ್ಯಾಖ್ಯೆ. ಇವು ಕೂಡ TETಗೆ ಆಗಿರ್ಬೋದು, GPSTಗೆ ಆಗಿರ್ಬೋದು, ಇವೇನಾಗ್ಬೋದು ಸ್ನೇಹಿತರೆ, ಪ್ರಶ್ನೆ ಆಗ್ಬೋದು ವ್ಯಾಖ್ಯೆಗಳ ಮೇಲೆ. ಗಾರ್ನರ್ ಅವರ ಪ್ರಕಾರ ಶಾಸಕಾಂಗ ಸಂವಿಧಾನ ಮತ್ತು ನ್ಯಾಯಾಂಗದ ನಿರ್ಧಾರಗಳ ಮೂಲಕ ವ್ಯಕ್ತವಾಗುವ ರಾಜ್ಯದ ಇಚ್ಛೆಯನ್ನು ಕಾರ್ಯಗತಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ. ಶಾಸಕಾಂಗ, ಸಂವಿಧಾನ ಮತ್ತು ನ್ಯಾಯಾಂಗದ ನಿರ್ಧಾರಗಳ ಮೂಲಕ ವ್ಯಕ್ತವಾಗುವ ರಾಜ್ಯದ ಇಚ್ಛೆಯನ್ನು ಕಾರ್ಯಗತಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗವಾಗಿದೆ. ವಿಲೋಬಿ ಅವರ ಪ್ರಕಾರ
ಕಾರ್ಯಾಂಗೀಯ ಅಧಿಕಾರ ಅಥವಾ ಅದರ ಕಾರ್ಯ ಇಡೀ ಸರ್ಕಾರವನ್ನು ಪ್ರತಿನಿಧಿಸುತ್ತಿದ್ದು, ಅದರ ಕಾನೂನುಗಳು ಅದರ ಹಲವಾರು ಅಂಗಗಳು ಕೋರಿಕೆಯನ್ನು ಈಡೇರಿಸುವಂತೆ ನೋಡಿಕೊಳ್ಳುವುದೇ ಕಾರ್ಯಾಂಗ. ಕಾರ್ಯಾಂಗೀಯ ಅಧಿಕಾರ ಅಥವಾ ಅದರ ಕಾರ್ಯ ಇಡೀ ಸರ್ಕಾರವನ್ನು ಪ್ರತಿನಿಧಿಸುತ್ತಿದ್ದು, ಅದರ ಕಾನೂನುಗಳು ಅದರ ಹಲವಾರು ಅಂಗಗಳು ಕೋರಿಕೆಯನ್ನು ಈಡೇರಿಸುವಂತೆ ನೋಡಿಕೊಳ್ಳುವುದೇ ಕಾರ್ಯಾಂಗವಾಗಿದೆ. ಇದರ ಮಹತ್ವ. ಕಾರ್ಯಾಂಗದ ಮಹತ್ವ. ಪ್ರತಿಯೊಂದು ರಾಜಕೀಯ ವ್ಯವಸ್ಥೆಯಲ್ಲಿಯೂ ಕಾರ್ಯಾಂಗವು ಕೇಂದ್ರ ಸ್ಥಾನವನ್ನು ಅಲಂಕರಿಸುತ್ತದೆ. ಅದರ ಮಹತ್ವವನ್ನು ಇಲ್ಲಿ ಕೆಳಗೆ ನೋಡೋಣ. ಮೊದಲೇದೇನಾಗೈತೆ ಅಂದರೆ ಕಾರ್ಯಾಂಗವೇ ಸರ್ಕಾರದ ಯಂತ್ರ. ಕಾರ್ಯಾಂಗವೇ ಸರ್ಕಾರದ ಯಂತ್ರ. ಮೆದುಳು ಇಲ್ಲದ ದೇಹವನ್ನು ಹೇಗೆ ಊಹಿಸಲು ಸಾಧ್ಯವಿಲ್ಲವೋ ಹಾಗೆ ಕಾರ್ಯಾಂಗವಿಲ್ಲದ ರಾಜ್ಯವನ್ನು ಊಹಿಸಲು ಸಾಧ್ಯವಿಲ್ಲ. ರಾಷ್ಟ್ರದ ಸಂಪೂರ್ಣ ಆಡಳಿತದ ಜವಾಬ್ದಾರಿಯನ್ನು ಕಾರ್ಯಾಂಗವೇ ನಿರ್ವಹಿಸುತ್ತದೆ. ಕಾರ್ಯಾಂಗದ ರಚನಾ ರೀತಿ ಹಾಗೂ ಕಾರ್ಯನಿರ್ವಹಣೆ ಇಡೀ ಸರ್ಕಾರದ ಸಾಮರ್ಥ್ಯದ ಪ್ರತೀಕವಾಗಿದೆ. ಕಾನೂನನ್ನು ಅನುಷ್ಠಾನಗೊಳಿಸುವುದು. ಕಾರ್ಯಾಂಗವು ಅಸ್ತಿತ್ವದಲ್ಲಿಲ್ಲದಿದ್ದರೆ ಶಾಸಕಾಂಗವು ರೂಪಿಸುವ ಕಾಯ್ದೆಗಳು ಅನುಷ್ಠಾನಗೊಳ್ಳುವುದಿಲ್ಲ. ಶಾಸಕಾಂಗವು ಎಷ್ಟೇ ಉತ್ತಮ ಕಾನೂನುಗಳನ್ನು ರಚಿಸಿದರೂ ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರುವ ಹೊಣೆ ಯಾರ್ದಾಗಿರುತ್ತೆ ಅಂದರೆ ಕಾರ್ಯಾಂಗದ್ದಾಗಿರುತ್ತೆ. ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ. ಇಂದು ಪ್ರಜಾಪ್ರಭುತ್ವವು ಸರ್ಕಾರದ ಬಗೆಯಾಗಿರದೆ ಜನರ ಜೀವನ ವಿಧಾನವೇ ಆಗಿದೆ. ಪ್ರತಿ ಹಂತದಲ್ಲಿಯೂ ಪ್ರಜಾಪ್ರಭುತ್ವವು ಪರಿಣಾಮಕಾರಿಯಾಗಿರಬೇಕಾದರೆ ಕಾರ್ಯಾಂಗವು ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ದಕ್ಷ ನಾಯಕತ್ವವುಳ್ಳ ಕಾರ್ಯಾಂಗವು ಅಗತ್ಯವಾಗಿದೆ. 4ನೇದು ಕಲ್ಯಾಣ ರಾಜ್ಯದ ಸಾಧನ. ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. ಪ್ರಜೆಗಳ ಅಭಿವೃದ್ಧಿಗಾಗಿ ಅಗಾಧವಾದ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿರುವ ಫಲವಾಗಿ ಕಾರ್ಯಾಂಗವು ಹೆಚ್ಚು ಪ್ರಾಮುಖ್ಯವನ್ನು ಪಡೆಯುತ್ತಿದೆ. 5ನೇದು ರಾಷ್ಟ್ರದ ಘನತೆಯ ಪ್ರತೀಕ. ಅಂತಾರಾಷ್ಟ್ರೀಯ ಸಂಬಂಧಗಳ ಸಂವರ್ಧನೆಯಲ್ಲಿ, ಒಪ್ಪಂದಗಳನ್ನು ಮಾಡಿಕೊಳ್ಳುವಲ್ಲಿ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಲ್ಲಿ ಕಾರ್ಯಾಂಗವು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ. ಶಾಂತಿ ಮತ್ತು ಸೌಹಾರ್ದಯುತ ವಿದೇಶಾಂಗ ನೀತಿಯನ್ನು ಅನುಷ್ಠಾನಗೊಳಿಸಿ ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. ಲಿಪ್ಮನ್ ಅವರು ಮತದಾರರು ಸರ್ಕಾರದ ಮೇಲೆ ವಿಧಿಸಿರುವ ಹೊಸ ಜವಾಬ್ದಾರಿಗಳು ಹಾಗೂ ಸರ್ಕಾರವು ಪಡೆದುಕೊಂಡ ಪ್ರತಿಯೊಂದು ಹೆಚ್ಚುವರಿ ಅಧಿಕಾರವೆಲ್ಲವೂ ಕಾರ್ಯಾಂಗದ ಪ್ರಾಮುಖ್ಯತೆ ಹೆಚ್ಚಲು ಕಾರಣವಾಗಿದೆ ಎಂದಿದ್ದಾರೆ. ಮತದಾರರು ಸರ್ಕಾರದ ಮೇಲೆ ವಿಧಿಸಿರುವ ಹೊಸ ಜವಾಬ್ದಾರಿಗಳು ಹಾಗೂ ಸರ್ಕಾರವು ಪಡೆದುಕೊಂಡ ಪ್ರತಿಯೊಂದು ಹೆಚ್ಚುವರಿ ಅಧಿಕಾರವೆಲ್ಲವೂ ಕಾರ್ಯಾಂಗದ ಪ್ರಾಮುಖ್ಯತೆ ಹೆಚ್ಚಲು ಕಾರಣವಾಗಿದೆ ಎಂದಿದ್ದಾರೆ. ಕಾರ್ಯಾಂಗದ ವಿಧಗಳು ನಿಖರವಾಗಿ ಇಂತಿಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಒಂದೇ ರಾಷ್ಟ್ರದಲ್ಲಿ 2 ಅಥವಾ 3 ಬಗೆಯ ಕಾರ್ಯಾಂಗಗಳು ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದಾಗಿದೆ. ಇದರ ವಿಧಗಳು. ಮೊದಲನೇದು ನಾಮಮಾತ್ರ ಕಾರ್ಯಾಂಗ. ನಾಮಮಾತ್ರ ಕಾರ್ಯಾಂಗ ಒಂದು ರಾಷ್ಟ್ರದ ಮುಖ್ಯಸ್ಥನ ಹೆಸರಿನಲ್ಲಿ ಸರ್ಕಾರದ ಮುಖ್ಯಸ್ಥರು ಅಧಿಕಾರ ಚಲಾಯಿಸುವ ಪದ್ಧತಿಯೇ ನಾಮಮಾತ್ರ ಕಾರ್ಯಾಂಗ. ಭಾರತದ ರಾಷ್ಟ್ರಪತಿ ಹಾಗೂ ಬ್ರಿಟನ್ನಿನ ರಾಣಿ ಅಥವಾ ರಾಜನು ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿ ನಿರ್ವಹಿಸಿದರೆ ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿ ಅವರ ಹೆಸರಿನಲ್ಲಿ ಅಧಿಕಾರವನ್ನು ಚಲಾಯಿಸುತ್ತದೆ. 2ನೇದಾಗಿ ನೈಜ ಕಾರ್ಯಾಂಗ. ಕಾರ್ಯಾಂಗದ ಮುಖ್ಯಸ್ಥನು ವಾಸ್ತವವಾಗಿ ನೈಜ ಅಧಿಕಾರವನ್ನು ಚಲಾಯಿಸುವ ಪದ್ಧತಿಯೇ ನೈಜ ಕಾರ್ಯಾಂಗ. ಉದಾಹರಣೆಗೆ ಭಾರತದ ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ ಸಂಪುಟ. 3ನೇದು ಸಂಸದೀಯ ಕಾರ್ಯಾಂಗ. ಕಾರ್ಯಾಂಗವು ಶಾಸನ ಸಭೆಯಿಂದ ಆಯ್ಕೆಗೊಂಡು ಅದರ ವಿಶ್ವಾಸಕ್ಕೆ ಕಾರ್ಯನಿರ್ವಹಿಸುವ ಪದ್ಧತಿಯ ಸಂಸದೀಯ ಕಾರ್ಯಾಂಗವಾಗಿದೆ. ಶಾಸಕಾಂಗದ ಕೆಳಮನೆಯ ವಿಶ್ವಾಸವಿರುವವರೆಗೂ ಕಾರ್ಯಾಂಗವು ಅಧಿಕಾರದಲ್ಲಿರುತ್ತದೆ. ಈ ಪದ್ಧತಿಯಲ್ಲಿ ರಾಷ್ಟ್ರದ ಮುಖ್ಯಸ್ಥನು ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿದ್ದು ವಾಸ್ತವ ಅಧಿಕಾರವನ್ನು ಪ್ರಧಾನಿಯನ್ನೊಳಗೊಂಡ ಕ್ಯಾಬಿನೆಟ್ ಹೊಂದಿರುತ್ತದೆ. ಶಾಸಕಾಂಗದ ಕೆಳಮನೆಯ ವಿಶ್ವಾಸವಿರುವವರೆಗೂ ಕಾರ್ಯಾಂಗವು ಅಧಿಕಾರದಲ್ಲಿರುತ್ತೆ. ಈ ಪದ್ಧತಿಯಲ್ಲಿ ರಾಷ್ಟ್ರದ ಮುಖ್ಯಸ್ಥನು ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿದ್ದು ವಾಸ್ತವ ಅಧಿಕಾರವನ್ನು ಪ್ರಧಾನಿಯನ್ನೊಳಗೊಂಡ ಕ್ಯಾಬಿನೆಟ್ ಹೊಂದಿರುತ್ತದೆ. 4ನೇದು ಅಧ್ಯಕ್ಷೀಯ ಕಾರ್ಯಾಂಗ. ಕಾರ್ಯಾಂಗದ ಮುಖ್ಯಸ್ಥನು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿದ್ದು ಶಾಸಕಾಂಗದಿಂದ ಸೃಷ್ಟಿಯಾಗಿಲ್ಲದ ಮತ್ತು ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿರದ ಪದ್ಧತಿಯ ಅಧ್ಯಕ್ಷೀಯ ಕಾರ್ಯಾಂಗ. ಡಿ.ವಿ. ನರ್ವೆ ಅವರ ಪ್ರಕಾರ ಸರ್ಕಾರದ ಮುಖ್ಯಸ್ಥ ಮತ್ತು ರಾಷ್ಟ್ರದ ಮುಖ್ಯಸ್ಥ ಒಬ್ಬನೇ ಆಗಿರುವ ಕಾರ್ಯಾಂಗವೇ ಅಧ್ಯಕ್ಷೀಯ ಕಾರ್ಯಾಂಗ ಎಂದಿದ್ದಾರೆ. ಉದಾಹರಣೆಗೆ ಅಮೆರಿಕ. ಅಧ್ಯಕ್ಷೀಯ ಕಾರ್ಯಾಂಗಕ್ಕೆ ಉದಾಹರಣೆ ಯಾವುದು? ಅಮೆರಿಕ. ಏಕವ್ಯಕ್ತಿ ಕಾರ್ಯಾಂಗ. ಒಂದು ಕೇಂದ್ರ ಸರ್ಕಾರದ ಕೈಯಲ್ಲಿ ರಾಜ್ಯದ ಎಲ್ಲ ಅಧಿಕಾರಗಳು ಕೇಂದ್ರೀಕೃತವಾಗಿರುವ ಕಾರ್ಯಾಂಗವೇ ಏಕವ್ಯಕ್ತಿ ಕಾರ್ಯಾಂಗವಾಗಿದೆ. ಪ್ರೊಫೆಸರ್ ಗಾರ್ನರ್ ಅವರು ಕೇಂದ್ರವೊಂದರ ಅಂಗಗಳಿಗೆ ಸರ್ಕಾರದ ಸಮಸ್ತ ಅಧಿಕಾರವೆಲ್ಲವೂ ಸಂವಿಧಾನಬದ್ಧವಾಗಿ ದೊರೆತಿದ್ದು ಅದರ ಮೂಲಕ ಪ್ರಾಂತೀಯ ಅಥವಾ ಸ್ಥಳೀಯ ಸರ್ಕಾರಗಳು ತಮ್ಮ ಅಧಿಕಾರ ಮತ್ತು ಸ್ವಾಯತ್ತತೆಯೊಂದಿಗೆ ಅಸ್ತಿತ್ವವನ್ನು ಪಡೆದಿರುವ ಕಾರ್ಯಾಂಗವೇ ಏಕವ್ಯಕ್ತಿ ಕಾರ್ಯಾಂಗ ಎಂದಿದ್ದಾರೆ. ಉದಾಹರಣೆಗೆ ಇಂಗ್ಲೆಂಡ್. ಏಕವ್ಯಕ್ತಿ ಕಾರ್ಯಾಂಗಕ್ಕೆ ಉದಾಹರಣೆ ಯಾವುದು? ಇಂಗ್ಲೆಂಡ್. ಬಹುವ್ಯಕ್ತಿ ಕಾರ್ಯಾಂಗ. ಕಾರ್ಯಾಂಗದ ಅಧಿಕಾರವೆಲ್ಲವೂ ಏಕವ್ಯಕ್ತಿಯಲ್ಲಿ ಇರದೆ ಅನೇಕ ವ್ಯಕ್ತಿಗಳು ಅಥವಾ ಅನೇಕ ಸಂಸ್ಥೆಗಳಲ್ಲಿ ಹಂಚಲ್ಪಟ್ಟಿರುವ ಪದ್ಧತಿಯೇ ಬಹುವ್ಯಕ್ತಿ ಕಾರ್ಯಾಂಗ. ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್. ಬಹುವ್ಯಕ್ತಿ ಕಾರ್ಯಾಂಗಕ್ಕೆ ಉದಾಹರಣೆ ಯಾವುದು? ಸ್ವಿಟ್ಜರ್ಲ್ಯಾಂಡ್ ದೇಶ. ರಾಜಕೀಯ ಕಾರ್ಯಾಂಗ. ಜನತೆಯಿಂದ ನಿಗದಿತ ಅವಧಿಗೆ ಚುನಾಯಿತವಾದ ಕಾರ್ಯಾಂಗವನ್ನು ರಾಜಕೀಯ ಕಾರ್ಯಾಂಗವೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ ರಾಷ್ಟ್ರಗಳ ಮಂತ್ರಿಮಂಡಲ. ಶಾಶ್ವತ ಕಾರ್ಯಾಂಗ. ನಿವೃತ್ತಿಯಾಗುವವರೆಗೂ ಅಧಿಕಾರದಲ್ಲಿದ್ದು ಶಾಸನಗಳನ್ನು ಅನುಷ್ಠಾನಗೊಳಿಸುವ ನೌಕರಶಾಹಿ ವರ್ಗವೇ ಶಾಶ್ವತ ಕಾರ್ಯಾಂಗ. ಇವರು ರಾಜಕೀಯ ಕಾರ್ಯಾಂಗದ ನಿರ್ದೇಶನಗಳನ್ನು ಪಾಲಿಸುವ ಹಾಗೂ ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ.
ಯಾವುದೇ ಪಕ್ಷಗಳು ಸರ್ಕಾರವನ್ನು ರಚಿಸಿದರೂ ನಿರ್ದಿಷ್ಟವಾದ ಅಧಿಕಾರದ ಅವಧಿಯನ್ನು ಹೊಂದಿರುತ್ತದೆ. ಆದರೆ ಈ ನೌಕರಶಾಹಿ ವರ್ಗವು ಶಾಶ್ವತವಾಗಿದ್ದು ರಾಜಕೀಯ ಕಾರ್ಯಾಂಗದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಒಟ್ಟಿನಲ್ಲಿ ರಾಷ್ಟ್ರದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ಕಾರ್ಯಾಂಗವೇ ಹೊಂದಿರುತ್ತದೆ. ಆಧುನಿಕತೆ ಹಾಗೂ ವೈಜ್ಞಾನಿಕತೆ ಬೆಳೆದಂತೆ ಕಾರ್ಯಾಂಗದ ಜವಾಬ್ದಾರಿಯು ಹೆಚ್ಚುತ್ತಿದೆ. ಕಾರ್ಯಾಂಗವು ರಾಜ್ಯದ ಜೀವಾಳವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಸೈದ್ಧಾಂತಿಕವಾಗಿ ಶಾಸಕಾಂಗವು ಶ್ರೇಷ್ಠ ಅಂಗವಾಗಿದ್ದು ವ್ಯವಹಾರಿಕವಾಗಿ ಕಾರ್ಯಾಂಗವು ಸಮಸ್ತ ರಾಜ್ಯ ಆಡಳಿತವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೂರನೇ ಅಂಗ ನ್ಯಾಯಾಂಗ. ಪೀಠಿಕೆ. ರಾಜಕೀಯ ವ್ಯವಸ್ಥೆಯಲ್ಲಿ ನ್ಯಾಯಾಂಗವು ಪ್ರಮುಖವಾದುದಾಗಿದೆ. ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಕಾನೂನುಗಳನ್ನು, ಕಾರ್ಯಾಂಗದ ಆಜ್ಞೆಗಳನ್ನು ಅರ್ಥೈಸುವ ಹಾಗೂ ನ್ಯಾಯಾಡಳಿತವನ್ನು ನಿರ್ವಹಿಸುವ ಸರ್ಕಾರದ ಮೂರನೇ ಅಂಗವೇ ನ್ಯಾಯಾಂಗ. ಇದನ್ನು ರಾಷ್ಟ್ರದ ಕಾವಲುಗಾರನೆಂದು ಸಹ ಕರೆಯುತ್ತಾರೆ. ನ್ಯಾಯಾಂಗವನ್ನು ರಾಷ್ಟ್ರದ ಕಾವಲುಗಾರ ಅಂತ ಕರೀತಾರೆ. ಶಿಷ್ಟರ ಪರಿಪಾಲನೆ, ದುಷ್ಟರ ಶಿಕ್ಷೆ ಇದರ ಆದ್ಯ ಕರ್ತವ್ಯವಾಗಿದೆ. ಸುವ್ಯವಸ್ಥಿತ ರಾಷ್ಟ್ರ ನಿರ್ಮಾಣ ನ್ಯಾಯಾಂಗದ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ. ಅರ್ಥ: ನ್ಯಾಯಾಂಗ ಅಥವಾ ಜುಡಿಷಿಯರಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಜಸ್ಟಿಷಿಯಾ ಎಂಬ ಪದದಿಂದ ಬಂದಿದೆ. ವಾಕ್ಯ: ಜಾನ್ ಲಾರ್ಸ್ ರವರ ಪ್ರಕಾರ ಪ್ರಜೆಗಳ ಹಕ್ಕುಗಳನ್ನು ನಿರ್ಧರಿಸಿ ಸಂರಕ್ಷಿಸುವ, ಅಪರಾಧಿಗಳನ್ನು ಶಿಕ್ಷಿಸುವ, ನ್ಯಾಯವನ್ನು ಎತ್ತಿ ಹಿಡಿಯುವ ಮತ್ತು ಮುಗ್ಧರನ್ನು ದುರಾಕ್ರಮಣದ ಅಪಾಯದಿಂದ ರಕ್ಷಿಸುವ ಸರ್ಕಾರದ ಅಂಗವೇ ನ್ಯಾಯಾಂಗ. ಮಹತ್ವ: ಕತ್ತಲೆಯಿಂದ ನ್ಯಾಯದ ದೀಪವು ಹೊರಟರೆ ಕಗ್ಗತ್ತಲೆಯ ಕ್ರೌರ್ಯ ಏನೆಂಬುದು ಮನವರಿಕೆಯಾಗುತ್ತದೆ. ಕತ್ತಲೆಯಿಂದ ನ್ಯಾಯದ ದೀಪವು ಹೊರಟರೆ ಕಗ್ಗತ್ತಲೆಯ ಕ್ರೌರ್ಯ ಏನೆಂಬುದು ಮನವರಿಕೆಯಾಗುತ್ತದೆ ಎಂಬ ಲಾರ್ಡ್ ಬ್ರೈಸ್ ಅವರ ಹೇಳಿಕೆ. ಇದು ಇಂಪಾರ್ಟೆಂಟ್ ಆಗ್ಬೋದು ಸ್ನೇಹಿತರೆ. ನ್ಯಾಯಾಂಗದ ಮಹತ್ವ ಏನೆಂಬುದನ್ನು ತಿಳಿಸುತ್ತದೆ. ಕೆಳಗಿನ ಅಂಶಗಳು ದೃಷ್ಟೀಕರಿಸುತ್ತವೆ. ಕಾನೂನನ್ನು ರಕ್ಷಿಸುವುದು. ನ್ಯಾಯಾಂಗದ ಮಹತ್ವ ಕಾನೂನನ್ನು ರಕ್ಷಿಸುವುದು. ಮನುಷ್ಯರು ಎಷ್ಟೇ ಉತ್ತಮರಾದರೂ ಸಹ ಕಾನೂನಿನ ಭಯವಿಲ್ಲದಿದ್ದಾಗ ಸ್ವಾಭಾವಿಕವಾಗಿ ಕಾನೂನುಗಳಿಗೆ ಅವಿಧೇಯತೆಯನ್ನು ತೋರುತ್ತಾರೆ. ಇಂತಹ ಸಂದರ್ಭದಲ್ಲಿ ಕಾನೂನನ್ನು ಧಿಕ್ಕರಿಸಿದ ವ್ಯಕ್ತಿಗಳಿಗೆ ಶಿಕ್ಷೆ ನೀಡುವ ಮೂಲಕ ನ್ಯಾಯಾಂಗವು ಜನರು ತಮ್ಮ ಮಿತಿಗಳನ್ನು ಅರಿತುಕೊಂಡು ಸಮಾಜದಲ್ಲಿ ಬದುಕಲು ಅವಕಾಶವನ್ನು ಕಲ್ಪಿಸುತ್ತದೆ. ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ. ನ್ಯಾಯಾಂಗಕ್ಕೆ ಸರ್ಕಾರದ ಹಾಗೂ ವ್ಯಕ್ತಿಗಳ ಆಕ್ರಮಣದಿಂದ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಸಂರಕ್ಷಿಸುವ ಹೊಣೆಗಾರಿಕೆ ಇದೆ. ಆದ್ದರಿಂದ ಇದನ್ನು ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಸಂರಕ್ಷಕ ಎಂದೇ ಪರಿಗಣಿಸಲಾಗಿದೆ. ಇದು ಸರ್ಕಾರವನ್ನು ತನ್ನ ಅಧಿಕಾರ ವ್ಯಾಪ್ತಿ ಮೀರಿದಂತೆ ನೋಡಿಕೊಳ್ಳುತ್ತದೆ. ಈ ಮೂಲಕ ಸರ್ಕಾರದ ನಿರಂಕುಶತೆಯನ್ನು ನಿಯಂತ್ರಿಸುತ್ತದೆ, ಪ್ರಜೆಗಳ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಮೂರನೆಯದು ನಾಗರಿಕ ಭದ್ರತೆ ಮತ್ತು ಕಲ್ಯಾಣ. ಪ್ರಜೆಗಳ ಯೋಗಕ್ಷೇಮ ಹಾಗೂ ಭದ್ರತೆಯು ಒಂದು ರಾಷ್ಟ್ರದ ನ್ಯಾಯಾಂಗ ವ್ಯವಸ್ಥೆಯನ್ನು ಅವಲಂಬಿಸಿದೆ. ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಜನರ ಪ್ರಾಣ, ಆಸ್ತಿ, ಪಾಸ್ತಿಯನ್ನು ರಕ್ಷಿಸುವ ಹೊಣೆ ನ್ಯಾಯಾಂಗದ್ದಾಗಿದೆ. ಎಲ್ಲಿ ನ್ಯಾಯಾಂಗವು ಸರಿಯಾಗಿ ಕೆಲಸ ನಿರ್ವಹಿಸುತ್ತದೆಯೋ ಅಲ್ಲಿ ಜನರಲ್ಲಿ ಭದ್ರತಾ ಭಾವನೆ ಮೂಡುತ್ತದೆ. ಇದು ಸಮಾಜದ ಅಭಿವೃದ್ಧಿಗೂ ಸಹಕಾರಿಯಾಗುತ್ತದೆ. ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ. ನ್ಯಾಯಾಂಗವು ರಾಜ್ಯದಲ್ಲಿ ಕಾನೂನನ್ನು ಜಾರಿಗೊಳಿಸಿ ಅದನ್ನು ಉಲ್ಲಂಘಿಸಿದವರನ್ನು ಶಿಕ್ಷೆಗೆ ಗುರಿಪಡಿಸುತ್ತದೆ. ನ್ಯಾಯಾಂಗವು ನಾಗರಿಕ ಕಾನೂನು, ಅಪರಾಧಿಕ ಕಾನೂನು ಮತ್ತು ಸಾಂವಿಧಾನಿಕ ಕಾನೂನಿನ ಬಗ್ಗೆಯೂ ವ್ಯವಹರಿಸುತ್ತದೆ. ಈ ಮೂಲಕ ರಾಜ್ಯದಲ್ಲಿ ಸುವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ನೆರವಾಗುತ್ತದೆ. ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುತ್ತದೆ. ಸಂವಿಧಾನದ ಸಾಮರ್ಥ್ಯವು ನ್ಯಾಯಾಂಗದ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಅವಲಂಬಿಸಿದೆ. ಸಂವಿಧಾನದಲ್ಲಿ ಜನರ ವಿಶ್ವಾಸ ಉಳಿಯುವಂತೆ ನೋಡಿಕೊಳ್ಳುವುದು ನ್ಯಾಯಾಂಗದ ಜವಾಬ್ದಾರಿಯಾಗಿದೆ. ಇದು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಜೀವಂತವಾಗಿ ಇಡುತ್ತದೆ. ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಕಾರ್ಯಕ್ರಮಗಳು ದುರ್ಬಲ ಮತ್ತು ಬಡವರ್ಗದ ಪರ ಬಡವರ ಪರ ಇರುವುದನ್ನು ಖಾತರಿಪಡಿಸಿಕೊಳ್ಳುವುದು ನ್ಯಾಯಾಂಗದ ಹೆಬ್ಬಯಕೆಯಾಗಿದೆ ಎಂಬ ಜಸ್ಟಿಸ್ ಭಗವತಿಯವರ ಹೇಳಿಕೆ ನ್ಯಾಯಾಂಗದ ಮಹತ್ವವನ್ನು ಇಮ್ಮಡಿಗೊಳಿಸುತ್ತದೆ. ರಚನೆ. ನ್ಯಾಯಾಂಗದ ರಚನೆಯು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಭಿನ್ನವಾಗಿದೆ. ಪ್ರತಿಯೊಂದು ರಾಷ್ಟ್ರವು ಆಯಾ ದೇಶದ ರಾಜಕೀಯ ವ್ಯವಸ್ಥೆಗೆ ಹೊಂದಿಕೊಂಡಂತೆ ನ್ಯಾಯಾಂಗವನ್ನು ರಚಿಸಿಕೊಂಡಿರುತ್ತದೆ. ಕೆಲವು ರಾಷ್ಟ್ರಗಳಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದ್ದರೆ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಣಬಹುದಾಗಿದೆ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯ ರಚನೆ ಹೇಗಿರುತ್ತೆ ಅಂದರೆ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಷ್ಟ್ರದೊಳಗಿನ ನ್ಯಾಯಾಲಯಗಳೆಲ್ಲವೂ ಶ್ರೇಣೀಕೃತ ತತ್ವದ ಆಧಾರದ ಮೇಲೆ ರಚಿತಗೊಂಡು ಕಾರ್ಯನಿರ್ವಹಿಸುತ್ತವೆ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುವ ದೇಶದಲ್ಲಿ ಕೇಂದ್ರಕ್ಕೆ ಸಂಬಂಧಿಸಿದ ವಿವಾದಗಳನ್ನು ಸರ್ವೋಚ್ಚ ನ್ಯಾಯಾಲಯ ಬಗೆಹರಿಸಿದರೆ, ರಾಜ್ಯಕ್ಕೆ ಸಂಬಂಧಿಸಿದ ವಿವಾದಗಳನ್ನು ರಾಜ್ಯದ ಸರ್ವೋಚ್ಚ ನ್ಯಾಯಾಲಯಗಳು, ಜಿಲ್ಲೆಗೆ ಸಂಬಂಧಿಸಿದ ಸೆಷನ್ಸ್ ನ್ಯಾಯಾಲಯಗಳು, ತಾಲೂಕು ಮಟ್ಟದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ನ್ಯಾಯ ತೀರ್ಮಾನ ಮಾಡುತ್ತವೆ. ಇವುಗಳೆಲ್ಲವೂ ಏಕ ಆದೇಶಕ್ಕೆ ಬದ್ಧವಾಗಿರುತ್ತವೆ. ಉದಾಹರಣೆಗೆ ಭಾರತ ಮತ್ತು ಕೆನಡಾ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯ ರಚನೆಗೆ ಉದಾಹರಣೆಯಾದಂಥ ರಾಷ್ಟ್ರಗಳು ಯಾವುವಂದರೆ ಭಾರತ ಮತ್ತು ಕೆನಡಾ. ಅಧೀನ ನ್ಯಾಯಾಲಯಗಳು ತೀರ್ಪು ಕೊಡುವ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮತ್ತು ಉಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ನಿದರ್ಶನಗಳನ್ನಾಗಿ ಇಟ್ಟುಕೊಂಡಿರುತ್ತವೆ. ಸರ್ವೋಚ್ಚ ನ್ಯಾಯಾಲಯವೇ ತೀರ್ಪುಗಳನ್ನು ನಿದರ್ಶನವಾಗಿ ಇಟ್ಟುಕೊಂಡಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯವ ಅಂತಿಮ ಮನವಿಯ
ನ್ಯಾಯಾಲಯವಾಗಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯವೇ ಅಂತಿಮ ಮನವಿಯ ನ್ಯಾಯಾಲಯವಾಗಿರುತ್ತದೆ. ಎಲ್ಲ ಸ್ವರೂಪದ ಪ್ರಕರಣಗಳ ವಿಲೇವಾರಿ ಮಾಡಿ ನೀಡಿದ ತೀರ್ಪುಗಳ ಮರುಪರಿಶೀಲನೆಗೆ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗುವುದು ಇಲ್ಲಿ ಅನಿವಾರ್ಯ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಪರಿಶೀಲಿಸುವ ಮತ್ಯಾವ ನ್ಯಾಯಾಲಯವೂ ಇಲ್ಲಿ ಅಸ್ತಿತ್ವದಲ್ಲಿರುವುದಿಲ್ಲ. ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆಯ ರಚನೆ. ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಪ್ರತ್ಯೇಕ ಹಾಗೂ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ರಾಜ್ಯಗಳಲ್ಲಿ ಉಚ್ಚ ನ್ಯಾಯಾಲಯಗಳು ರಾಜ್ಯಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುತ್ತವೆ. ಉದಾಹರಣೆಗೆ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಕೇಂದ್ರದಲ್ಲಿ ಸರ್ವೋಚ್ಚ ನ್ಯಾಯಾಲಯವಿದೆ. ಇದು ಸಂವಿಧಾನಾತ್ಮಕವಾಗಿ ರಚನೆಗೊಂಡಿರುತ್ತದೆ. ರಾಜ್ಯದಲ್ಲಿನ ನ್ಯಾಯಾಲಯಗಳನ್ನು ಕೇಂದ್ರ ಶಾಸನಸಭೆ, ಕಾಂಗ್ರೆಸ್ ಶಾಸನಸಭೆಯ ಶಾಸನಗಳನ್ವಯ ರಚಿಸಲಾಗುತ್ತದೆ. ಇವುಗಳು ರಾಜ್ಯದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಸ್ವಿಟ್ಜರ್ಲೆಂಡ್ನಲ್ಲಿಯೂ ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ ಇದೆ. ಕೇಂದ್ರ ಮತ್ತು ರಾಜ್ಯಗಳೆರಡೂ ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ನ್ಯಾಯಾಧೀಶರುಗಳನ್ನು ಅಲ್ಲಿಯ ಫೆಡರಲ್ ಅಸೆಂಬ್ಲಿ ಆಯ್ಕೆ ಮಾಡುತ್ತದೆ. ಎಲ್ಲಿ? ಸ್ವಿಟ್ಜರ್ಲೆಂಡ್. ಸಾಂವಿಧಾನಿಕ ಕಾನೂನಿನ ಬಗ್ಗೆಯೂ ವ್ಯವಹರಿಸುತ್ತದೆ. ಈ ಮೂಲಕ ರಾಜ್ಯದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನೆರವಾಗುತ್ತದೆ. ನ್ಯಾಯಾಂಗದ ಕಾರ್ಯಗಳು. ನ್ಯಾಯಾಂಗವು ಸರ್ಕಾರದ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಇದು ನ್ಯಾಯಿಕ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತದೆ. ಇದರ ಕಾರ್ಯಗಳು: ಮೊದಲನೇ ಕಾರ್ಯವೊಂದು ಕಾನೂನನ್ನು ಅರ್ಥೈಸುವುದು. ನ್ಯಾಯಾಂಗವು ಸ್ಪಷ್ಟ ಮತ್ತು ತೀರಾ ಸಂಕ್ಷಿಪ್ತ ಕಾನೂನುಗಳಿಗೆ ಅಗತ್ಯತೆಗೆ ತಕ್ಕಂತೆ ಅರ್ಥ ವಿವರಣೆ ನೀಡುತ್ತದೆ. ನ್ಯಾಯಾಂಗವು ಸ್ಪಷ್ಟ ಮತ್ತು ತೀರಾ ಸಂಕ್ಷಿಪ್ತ ಕಾನೂನುಗಳಿಗೆ ಅಗತ್ಯತೆಗೆ ತಕ್ಕಂತೆ ಆ ಒಂದು ಕಾನೂನಿಗೆ ಅಗತ್ಯತೆಗೆ ತಕ್ಕಂತೆ ಅರ್ಥ ವಿವರಣೆಯನ್ನು ನೀಡುತ್ತದೆ. ನಾವು ಸಂವಿಧಾನದ ಅಡಿಯಲ್ಲಿ ಇದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಜಸ್ಟಿಸ್ ಹ್ಯೂಗ್ಸ್ ಅವರ ಹೇಳಿಕೆ ಇದನ್ನು ಸಮರ್ಥಿಸುತ್ತದೆ. ಎರಡನೆಯ ಅಂಶ ನ್ಯಾಯ ತೀರ್ಮಾನ ಕಾರ್ಯ ಎಂದರೆ ಆಚರಣೆಯಲ್ಲಿರುವ ಕಾನೂನಿಗೆ ಬದ್ಧವಾಗಿ ನ್ಯಾಯ ತೀರ್ಮಾನ ಮಾಡಲಾಗುತ್ತದೆ. ಇದು ವ್ಯಕ್ತಿಗಳ ನಡುವೆ ಅಥವಾ ವ್ಯಕ್ತಿ ಸರ್ಕಾರದ ನಡುವೆ ರಾಜ್ಯಗಳ ನಡುವಿನ ವಿವಾದಗಳನ್ನು ನ್ಯಾಯ ನಿರ್ಣಯದ ಮೂಲಕ ಬಗೆಹರಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ನ್ಯಾಯಾಂಗದ ಕಾರ್ಯದಲ್ಲಿ ಮೂರನೇ ಅಂಶ ಆಜ್ಞೆಗಳನ್ನು ಹೊರಡಿಸುವುದು. ಪ್ರಜೆಗಳು ತಮ್ಮ ಹಕ್ಕುಗಳಿಗೆ ಚ್ಯುತಿ ಉಂಟಾದಾಗ ನ್ಯಾಯಾಲಯದ ಮೊರೆ ಹೋಗಬಹುದಾಗಿದೆ. ಅವರ ಹಕ್ಕುಗಳ ರಕ್ಷಣೆಗಾಗಿ ನ್ಯಾಯಾಲಯವು ಆಜ್ಞೆಗಳನ್ನು ಹೊರಡಿಸಿ ಹಕ್ಕುಗಳನ್ನು ರಕ್ಷಿಸುತ್ತದೆ. ಇವುಗಳನ್ನು ರಿಟ್ ಆಜ್ಞೆಗಳು ಎನ್ನಲಾಗುತ್ತದೆ. ನಾಲ್ಕನೇ ಅಂಶ ಸಲಹೆ ನೀಡುವುದು. ಭಾರತದಂಥ ದೇಶದಲ್ಲಿ ಕ್ಲಿಷ್ಟ ಪ್ರಶ್ನೆಗಳು ಎದುರಾದಾಗ ನ್ಯಾಯಾಂಗವು ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಆದರೆ ಈ ಕಾರ್ಯವನ್ನು ಮಾಡಬೇಕೆಂಬ ನಿಯಮವೇನೂ ಇಲ್ಲ. ಸಲಹೆ ನೀಡುವ ಕಾರ್ಯವನ್ನು ಮಾಡಬೇಕೆನ್ನುವಂಥ ನಿಯಮ ಇಲ್ಲ. ಅದು ಅಮೆರಿಕಾದಲ್ಲಿ ಆಚರಣೆಯಲ್ಲಿಲ್ಲ. ಐದನೇ ಅಂಶ ನ್ಯಾಯಿಕ ವಿಮರ್ಶೆ. ಶಾಸಕಾಂಗದಿಂದ ರಚಿಸಲ್ಪಟ್ಟ ಶಾಸನಗಳು ಮತ್ತು ಕಾರ್ಯಾಂಗದಿಂದ ಹೊರಡಿಸಲ್ಪಟ್ಟ ಆಜ್ಞೆಗಳ ಸಂವಿಧಾನಬದ್ಧತೆಯನ್ನು ಪರಿಶೀಲಿಸಿ ಅವುಗಳ ಸಿಂಧುತ್ವ ಮತ್ತು ಅಸಿಂಧುತ್ವವನ್ನು ಘೋಷಿಸುವ ಅಧಿಕಾರವೇ ನ್ಯಾಯಿಕ ವಿಮರ್ಶೆಯಾಗಿದೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ತಡೆಯಲು ನ್ಯಾಯಾಂಗವು ನ್ಯಾಯಿಕ ವಿಮರ್ಶೆಯ ಅಧಿಕಾರವನ್ನು ಹೊಂದಿರುತ್ತದೆ. ಉದಾಹರಣೆಗೆ, ಅಮೆರಿಕ ಮತ್ತು ಭಾರತ. ಒಟ್ಟಿನಲ್ಲಿ ನ್ಯಾಯಾಂಗವು ಸಮಗ್ರ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಪೂರ್ಣ ಹೊಣೆಯನ್ನು ಹೊಂದಿದೆ. ಇದು ಶಾಸಕಾಂಗದ ಶಾಸನಗಳು, ಕಾರ್ಯಾಂಗದ ಆಜ್ಞೆಗಳು ಪ್ರಜೆಗಳ ಹಿತಾಸಕ್ತಿಗೆ ಅನುಗುಣವಾಗಿರುವಂತೆ ನೋಡಿಕೊಳ್ಳುತ್ತದೆ. ಹಾಗಾಗಿ ಸ್ವತಂತ್ರ, ನಿಷ್ಪಕ್ಷಪಾತ ಮತ್ತು ನಿರ್ಭೀತ ನ್ಯಾಯಾಂಗವು ಸ್ವಸ್ಥ ಸಮಾಜದ ಕೈದಿವಿಗೆಯಾಗಿದೆ.